ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವೀಣಾ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ಫ್ರೈಡೇ ಮಾರ್ನಿಂಗ್, ಲಾಸ್ಟ್ ಶುಕ್ರವಾರದ ಆಷಾಢ ಶುಕ್ರವಾರದ ವೀಡಿಯೋ ಆಗಿರುತ್ತೆ. ಸೊ ಬೆಳಗ್ಗೆನೇ ನಾನು ಎದ್ದು ಹೊಸಲು ತೊಳ್ಕೊತಾ ಇದ್ದೀನಿ. ಸೊ ನೈಟೆಲ್ಲ ಚಾರ್ವಿ ಸ್ವಲ್ಪ ನಿದ್ದೆ ಕೊಟ್ಟಿಲ್ಲ, ಹೋಲ್ ನೈಟ್ ಅವಳು ಮಲ್ಕೊಂಡೇ ಇಲ್ಲ. ಪಾಪ ಯಾಕೋ ಇರಿಟೇಟಾಗಿ ಇದ್ಲು. ಸೊ ಸ್ವಲ್ಪ ಹುಷಾರಿಲ್ಲ ಅವಳಿಗೆ, ಹಾಗಾಗಿ ನೈಟೆಲ್ಲ ನಿದ್ದೆ ಇಲ್ಲ. ಸ್ವಲ್ಪ ಲೇಟಾಗೇ ಇದ್ದೆ ನಾನು ಫ್ರೈಡೇ. ಸೊ ಹೊಸಲು ತೊಳ್ಕೊಂಡಿದ್ದಾದಮೇಲೆ ನಾನು ಎಲ್ಲ ಕೆಲಸ ಮಾಡ್ಕೊಳೋ ಅನ್ನೋಷ್ಟೊತ್ತಿಗೆ ಹರೀಶ್ ಕೂಡ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದುಬಿಡೋಣ ಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ಹೊಸಲು ಮಾತ್ರ ತೊಳ್ಕೊಂಡು ಹಾಸ್ಪಿಟ್ಲಿಗೆ ಕೂಡ ಹೋಗ್ಬಿಟ್ಟು ಬಂದ್ವಿ. ಚೆನ್ನಾಗೇ ಇದ್ದಾಳೆ, ಸ್ವಲ್ಪ ನೆಗಡಿ ಕೆಮ್ಮು ಇದೆ. ಸೊ ಫೀವರ್ ಏನಿಲ್ಲ. ಸೊ ಸುಮ್ಮನೆ ಯಾಕೆ ಚಾನ್ಸ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹರೀಶ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ನಾನು ಹೊಸಲೆಲ್ಲ ತೊಳ್ಕೊಂಡಿದ್ದಾದಮೇಲೆ ರಂಗೋಲಿ ಕೂಡ ಹಾಕ್ಕೊಂಡೆ. ಮತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ. ಸೊ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಮಾತ್ರ ಹಾಕ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೊರಟ್ವಿ. Stand. Wait. Where is the shark? Kevin. Where is the shark? Shark. Come on, take it. I'll show you the shark. Go, touch. Come on, take. Mommy's butterfly. ಹಾಗೆಯೇ ಹಾಸ್ಪಿಟ್ಲ್ ಕೂಡ ಹೋಗ್ಬಿಟ್ಟು ಬಂದ್ವಿ. ಸೊ ಡಾಕ್ಟ್ರು ಏನಿಲ್ಲ, ಇದು ನಾರ್ಮಲ್ ಅಂತ ಹೇಳಿದ್ರು. ಸೊ ಮೆಡಿಸಿನ್ ಮಾತ್ರ ಬರ್ಕೊಟ್ರು. ಅದನ್ನು ತಗೊಂಡು ನಾನು ಅವಳಿಗೆ ಮನೆಗೆ ಬಂದಿದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿಸಿ ಮೆಡಿಸಿನ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟೆ. ಹಾಗೆ ಇಲ್ಲಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದೆ. ಅಮ್ಮ ಸೊಪ್ಪು ಕಳಿಸಿದ್ರು, ಊರಿಂದ ಕೊಟ್ಟು ಕಳಿಸಿದ್ರಲ್ವ ನಮ್ಮ ಜೊತೆ. ಸೊ ಅದನ್ನು ನಾನು ಚೆನ್ನಾಗಿ ತುಳ್ಕೊಂಡು ಇಟ್ಕೊಂಡಿದ್ದೆ. ಸೊ ಸೊಪ್ಪು ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ತುಂಬ ಈಸಿ. ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಸೊಪ್ಪಲ್ಲಿ ನೀರು ಜಾಸ್ತಿನೇ ಬರುತ್ತೆ. ಸೊ ತೊಳ್ಕೊಂಡಿದ್ದಾದಮೇಲೆ ನೀರು ಆ್ಯಡ್ ಮಾಡಿಕೊಂಡು ನಾನು ಸೊಪ್ಪನ್ನ ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು. ಸೊ ಯಾವಾಗ ಊರಿಗೆ ಹೋದ್ರೂ ಅಮ್ಮ ಖಂಡಿತ ನಮಗೆ ಸೊಪ್ಪು ಕೊಟ್ಟರೆ ನನಗೂ ಮತ್ತು ಅಕ್ಕನಿಗೆ. ಸೊ ಇದು ಎಲ್ಲ ಮಿಕ್ಸ್ ಆಗಿತ್ತು. ನಮ್ಮ ಮನೆ ಹತ್ರ ಒಬ್ಬ ಅಜ್ಜಿ ಬರ್ತಾರೆ ಊರಲ್ಲಿ. ಸೊ ಅವ್ರ ಹತ್ರ ತಗೊಂಡು ನನಗೂ ನಮ್ಮ ಅಕ್ಕನಿಗೆ ಇಬ್ಬರಿಗೂ ಯಾವಾಗೂ ಕಳಿಸ್ತಾರೆ. ಸೊ ಅದನ್ನು ಕೂಡ ತಂದು ನಾನಿಲ್ಲಿ ಮೊಸಪ್ಪು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು 3 ಟೊಮೆಟೊ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಜೀರಿಗೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿಬಿಡೋದಷ್ಟೇ. ಸೊ ಈ ಟಿಪ್ನ ಫಾಲೋ ಮಾಡಿ, ಓಕೆನಾ? ಟಿಶ್ಯೂ ಪೇಪರ್ ಹಾಕಿದ್ರೆ ಕುಕ್ಕರ್ ಜಾಸ್ತಿ ಗಲೀಜಾಗೋ ಚಾನ್ಸೇ ಇಲ್ಲ ನೋಡಿ, ಈ ಥರ.
ಸೊ ವಿಷಿಲ್ ಹಾಕ್ಕೊಂಡು ಒಂದು 4 ವಿಷಿಲ್ ತೊಗೊಂಡ್ರೆ ಸಾಕು, ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಆಮೇಲೆ ಚಾರ್ವಿಗೆ ನಾನು ಊರಲ್ಲಿದ್ದಾಗ ಬ್ರಷ್ ಆರ್ಡ್ರ್ ಮಾಡಿದ್ದೆ. ಯಾವಾಗೂ ನಾವು ಬ್ರಷ್ ಮಾಡಿದಾಗೆಲ್ಲ ಮಮ್ಮಿ ಬ್ರಷ್ ಅಂತ ನಮ್ಮದು ಇಸ್ಕೊಳ್ತಾಯಿದ್ಲು. ಹಾಗಾಗಿ ಬ್ರಷನ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಹಾಗೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತು. ಬಟ್ ಇಟ್ಸ್ ಓಕೆ, ಅವಳು ಎಂಜಾಯ್ ಮಾಡ್ತಾಯಿದ್ದಾಳೆ. ತುಂಬ ಕ್ಯೂಟಾಗಿ ಚೆನ್ನಾಗಿದ್ದು, ಪಿಂಕು ಮತ್ತು ಬ್ಲೂ ಕಲರ್ ಬಂದಿದೆ. ಸೊ 2 ಬ್ರಷಲ್ಲಿ ಒಂದು ನಾನು ಎತ್ತಿಟ್ಬಿಟ್ಟು ಅವಳು ಒಂದನ್ನು ಮಾತ್ರ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದು 3ನೇ ಬ್ರಷ್ ಅಂದ್ಕೊಳ್ಳಿ. 2 ಬ್ರಷ್ ಕಳೆದೋಗ್ಬಿಟ್ಟಿದ್ದಾಳೆ ಎಲ್ಲೋ ಹಾಕಿಬಿಟ್ಟು. ಸೊ ಹಾಗಾಗಿ ನಾನು ಮತ್ತೆ ಆರ್ಡ್ರ್ ಮಾಡಿದೆ. ಸೊ ಇದನ್ನು ಬಿಸಿನೀರಲ್ಲಿ ಹಾಕಿಬಿಟ್ಟು ಅವಳಿಗೆ ಕೊಟ್ಟೆ. ಸೊ ಬೆಳಿಗ್ಗೆ ಇನ್ಮೇಲೆ ಅವಳು ಹಲ್ಲು ಬಂದಿದೆಯಲ್ವ, ಬ್ರಷ್ ಮಾಡಿಸ್ಲೇಬೇಕು, ಹಾಗಾಗಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ದೆ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ 2 ಬ್ರಷ್ನ ಆರ್ಡ್ರ್ ಮಾಡಿದ್ದೆ. ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದೆ ನಾನು ಇದನ್ನು. 350 ರೂಪೀಸ್ ಏನೋ ಕೊಟ್ಟೆ ನಾನು 2 ಬ್ರಷ್ಗೆ. ಚೆನ್ನಾಗಿದೆ, ಕ್ಯೂಟಾಗಿ ಚೆನ್ನಾಗಿತ್ತು, ಅವಳಿಗೆ ಇಷ್ಟ ಆಯಿತು. ಸೊ ಅಡುಗೆ ಮಾಡೋಷ್ಟು ಒಳಗಡೆ ಇದನ್ನು ಕೂಡ ಮಾಡ್ಕೊಂಬಿಡೋಣ ವೀಡಿಯೋ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಸಾರು ಕೂಡ ಬೆಂದಿತ್ತು, 4 ವಿಷಿಲ್ ತಗೊಂಡೆ. ಸೊ ನೋಡಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ಚೆನ್ನಾಗಿ. ಸೊ ಇದನ್ನು ನೀರು ಮಾತ್ರ ನಾವು ಸಪ್ರೇಟಾಗಿ ತಗೊಂಡು ಇದನ್ನು ನಾನು ಯಾವುದೇ ಥರ ಮೊಸಪ್ಪು ಕೋಲನ್ನ ಯೂಸ್ ಮಾಡಿದೆ, ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡೆ ಚೆನ್ನಾಗಿ. ಸೊ ಚೆನ್ನಾಗಿ ಬೆಂದೋಗಿತ್ತು. ಮತ್ತು ಯಾಕೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಕೈಯಲ್ಲೇ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟೆ. ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಸಾರು. ಸೊ ಆಮೇಲೆ ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಡಿಸ್ಕೊತಾ ಇದ್ದೀನಿ. ರೈಸು ಮತ್ತು ಸಾರು, ಹಪ್ಪಳ ಮಾತ್ರ ಹಾಕ್ಕೊಂಡಿದ್ದೆ. ಅಕ್ಕ ಪಲ್ಯ ಕಳಿಸಿದ್ಲು, ನುಗ್ಗೆ ಸೊಪ್ಪಿನ ಪಲ್ಯ. ಸೊ ಅದನ್ನು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಏನೂ ಪಲ್ಯ ಮಾಡೋಕ್ಕೆ ಹೋಗಿಲ್ಲ. ನೋಡಿ ಇದಾಗಿತ್ತು ಇವತ್ತಿನ ಲಂಚ್ ನಮ್ಮದು. ಚೆನ್ನಾಗಿತ್ತು ಊಟ. ಹಾಗೆಯೇ ಸ್ನಾನ ಮಾಡಿಕೊಂಡು ನಾನು ಸಂಜೆನೇ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸಂಜೆ ಮನೆಗೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ನಾನು ಈವ್ನಿಂಗ್ ಪೂಜೆ ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಅಂತೂ ಪೂಜೆ ಮಾಡಿದರೆ ಏನೋ ಒಂಥರ ನಿಜವಾಗ್ಲೂ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಚಾರ್ವಿಗೆ ಹುಷಾರಿಲ್ಲ ಅಲ್ವ, ಹಾಗಾಗಿ ಇಲ್ಲ ಮಾಡಲೇಬೇಕು ಅಂತ ಮನಸ್ಸಿಗೆ ಬಂತು. ಹಾಗೆ ಇಲ್ಲಿ ಈವ್ನಿಂಗ್ ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಪೂಜೆ ಮಾಡಿಕೊಂಡೆ. ರಂಗೋಲಿ ಎಲ್ಲ ಬೆಳಗ್ಗೆನೇ ಹಾಕಿದ್ದೆ ನೋಡಿ ಈ ಥರ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಒಳ್ಳೆಯ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.